ಎಲ್ರಿಗೂ ನಮಸ್ಕಾರ. ಮಕ್ಕಳ ಜೊತೆ ಸೇರಿ ವಿಡಿಯೋ ಮಾಡೋದು ಅಂದ್ರೆ ಅದೊಂದು ರೀತಿಯ ಖುಷಿ, ಸೃಜನಶೀಲತೆ ಅಲ್ವಾ? ನಿಮ್ಮ ತಲೆಯಲ್ಲಿರೋ ಒಂದು ಚಿಕ್ಕ ಐಡಿಯಾನ ಹೇಗೆ ಒಂದು ಅದ್ಭುತ ವಿಡಿಯೋ ಆಗಿ ಮಾಡಬಹುದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಬನ್ನಿ, ಈ ಕ್ರಿಯೇಟಿವ್ ಜರ್ನಿನ ಒಟ್ಟಿಗೆ ಶುರು ಮಾಡೋಣ. ನೋಡಿ, ಫೇಮಸ್ ಡೈರೆಕ್ಟರ್ ಸ್ಟೀವನ್ ಸ್ಪೀಲ್ಬರ್ಗ್ ಒಂದು ಮಾತು ಹೇಳ್ತಾರೆ, ಅದರಿಂದನೇ ನಾವು ಶುರು ಮಾಡೋಣ. ಸುಮ್ಮನೆ ಕನಸು ಕಾಣೋದಕ್ಕಿಂತ ಅದನ್ನ ನಿಜ ಮಾಡೋಕೆ ಮೊದಲ ಹೆಜ್ಜೆ ಇಡೋದು ಎಷ್ಟು ಮುಖ್ಯ ಅಂತ ಇದು ನಮಗೆ ನೆನಪು ಮಾಡುತ್ತೆ. ಅಂದಹಾಗೆ ವಿಡಿಯೋ ಮಾಡೋದ್ರ ಬಗ್ಗೆ ಯಾಕೆ ನಾವಿಷ್ಟೊಂದು ಮಾತಾಡ್ತಿದ್ದೀವಿ? ಯಾಕಂದ್ರೆ ಇದು ಬರೀ ಮಜಾ ಕೊಡೋದಷ್ಟೇ ಅಲ್ಲ. ಮಕ್ಕಳು ಒಂದು ಕತೆ ಹೇಳೋ ಪ್ರೋಸೆಸ್ನಲ್ಲಿ ಭಾಗಿಯಾದಾಗ ಅವರ ಕ್ರಿಯೇಟಿವಿಟಿ, ಟೆಕ್ನಾಲಜಿ ಬಗ್ಗೆ ತಿಳುವಳಿಕೆ, ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಎಲ್ಲವೂ ತಾನಾಗೇನೆ ಬೆಳೆಯುತ್ತೆ. ಇದು ಅವರ ಬೆಳವಣಿಗೆಗೆ ಒಂದು ಸಖತ್ ಅವಕಾಶ ಅಂತಲೇ ಹೇಳ್ಬೋದು. ಸರಿ, ಹಾಗಾದ್ರೆ ನಮ್ಮ ಈ ಕ್ರಿಯೇಟಿವ್ ಜರ್ನಿಯ ಮೊದಲ ನಿಲ್ದಾಣಕ್ಕೆ ಬಂದಾಯ್ತು. ಇಲ್ಲಿ ನಾವು ಒಂದು ಕಥೆಯ ಆತ್ಮದೊಳಗೆ ಇಳಿಯೋಣ. ನೆನಪಿಡಿ, ಯಾವುದೇ ಸೂಪರ್ ವಿಡಿಯೋಗೆ ಒಂದು ಸ್ಟ್ರಾಂಗ್ ಕಥೆನೇ ಫೌಂಡೇಶನ್. ಈ ಪ್ರೊಸೆಸ್ ಇದೆಯಲ್ಲ, ಇದನ್ನ ಮೂರೇ ಸಿಂಪಲ್ ಸ್ಟೆಪ್ಸ್ ಆಗಿ ಡಿವೈಡ್ ಮಾಡಬಹುದು. ಫಸ್ಟ್, ಒಂದು ಒಳ್ಳೆ ಐಡಿಯಾ ಬೇಕು, ಆಮೇಲೆ ಅದಕ್ಕೊಂದು ಸ್ಕ್ರಿಪ್ಟ್ ರೆಡಿ ಮಾಡಬೇಕು, ಕೊನೆಗೆ ಅದಕ್ಕೆ ವಾಯ್ಸ್ ರೆಕಾರ್ಡ್ ಮಾಡಬೇಕು. ನೋಡಿ, ಈ ಸ್ಟೆಪ್ಸ್ ಎಷ್ಟು ಸುಲಭ ಇದೆ ಅಂದ್ರೆ ಯಾರು ಬೇಕಾದ್ರೂ ಇದನ್ನ ಫಾಲೋ ಮಾಡಬಹುದು. ಆದರೆ ಒಂದು ಪ್ರಶ್ನೆ ಬರುತ್ತೆ, ಮಕ್ಕಳ ಗಮನ ಹಿಡಿದಿಟ್ಕೊಳ್ಳುವಂತ, ಅವರನ್ನ ಕಥೆಯಲ್ಲೇ ಮುಳುಗಿಸ್ಬಿಡುವಂತ ಸ್ಕ್ರಿಪ್ಟ್ ಬರೆಯೋದು ಹೇಗೆ? ಏನಾದ್ರೂ ಸೀಕ್ರೆಟ್ ಇದೆಯಾ? ಬನ್ನಿ, ಕೆಲವು ಟೆಕ್ನಿಕ್ಸ್ ನೋಡೋಣ. ಮಕ್ಕಳ ಗಮನ ಸೆಳೆಯೋಕೆ ಕೆಲವು ಮುಖ್ಯ ಪಾಯಿಂಟ್ಸ್ ಇದೆ. ಮೊದಲನೆಯದಾಗಿ, ವಿಡಿಯೋ ಸ್ಟಾರ್ಟಿಂಗ್ ಇದೆಯಲ್ಲ, ಅದು ಸಖತ್ತಾಗಿ ಹಿಡಿದಿಟ್ಕೊಳ್ಳುವಾಗೆ ಇರಬೇಕು, ಏನೋ ಒಂದು ಕುತೂಹಲ ಹುಟ್ಟಿಸಬೇಕು. ಎರಡನೆಯದು, ಭಾಷೆ ತುಂಬ ಸಿಂಪಲ್ ಆಗಿರಲಿ, ಅವರ ಜೊತೆನೇ ನೇರವಾಗಿ ಮಾತಾಡ್ತಾ ಇದ್ದೀವಿ ಅನ್ನೋ ಹಾಗೆ ಇರಬೇಕು. ಕ್ಯಾರೆಕ್ಟರ್ಸ್ ಅವರಿಗೆ ಹತ್ತಿರವಾಗಬೇಕು, ಅವರ ಥರನೇ ಯೋಚನೆ ಮಾಡೋ ಹಾಗೆ ಇರಬೇಕು. ಚಿಕ್ಕ ಚಿಕ್ಕ ಪಟಪಟ ಅಂತ ಹೇಳೋ ವಾಕ್ಯಗಳನ್ನ ಬಳಸಿ ಮತ್ತು ಕಥೆಗೆ ಒಂದು ಆರಂಭ, ಮಧ್ಯ, ಕೊನೆ ಅಂತ ಕ್ಲಿಯರ್ ಆಗಿರಲಿ. ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗೋ ವಿಷಯಗಳನ್ನ ಹೇಗೆ ವಿವರಿಸೋದು? ತುಂಬಾ ಸಿಂಪಲ್. ಅವ್ರಿಗೆ ಗೊತ್ತಿರೋ ವಸ್ತುಗಳಿಗೆ ಹೋಲಿಸಿ ಹೇಳೋದು ಒಂದು ಬೆಸ್ಟ್ ಐಡಿಯಾ. ಉದಾಹರಣೆಗೆ, ಮೋಡ ಅನ್ನೋದು ಆಕಾಶದಲ್ಲಿ ತೇಲ್ತಾ ಇರೋ ಒಂದು ಸಾಫ್ಟ್ ದಿಂಬಿನ ಥರ ಅಂತ ಹೇಳಿದಾಗ ಅವರು ಅದನ್ನ ಈಸಿಯಾಗಿ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಇದವರ ಕಲ್ಪನಾ ಶಕ್ತಿನ ಇನ್ನಷ್ಟು ಹೆಚ್ಚಿಸುತ್ತೆ. ಅಯ್ಯೋ, ಎಲ್ಲಿಂದ ಶುರು ಮಾಡೋದು ಅಂತ ಕನ್ಫ್ಯೂಷನ್ ಆಗ್ತಿದ್ಯಾ? ತಲೆಗೆಡಿಸ್ಕೋಬೇಡಿ. ಮಗುವಿನ ಒಂದು ದಿನ ಹೇಗಿರುತ್ತೆ ಅನ್ನೋ ವಿಡಿಯೋ, ಇಲ್ಲ ಅಡುಗೆ ಮಾಡೋ ವಿಡಿಯೋ, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಬರ್ತ್ಡೇ ವಿಶ್ ಮಾಡೋ ವಿಡಿಯೋ. ನೋಡಿ, ಇಂಥ ಸಿಂಪಲ್ ವಿಷಯಗಳಿಂದಾನೇ ನಾವು ಅದ್ಭುತ ವಿಡಿಯೋಗಳನ್ನ ಮಾಡ್ಬೋದು. ಸಾಧ್ಯತೆಗಳಿಗೆ ಕೊರತೆನೇ ಇಲ್ಲ. ಸರಿ, ನಮ್ಮ ಕಥೆ ಈಗ ರೆಡಿಯಾಗಿದೆ. ಈಗ ಅದನ್ನ ವಿಡಿಯೋ ಆಗಿ ಬದಲಾಯಿಸೋಕೆ ಯಾವೆಲ್ಲ ಟೆಕ್ನಿಕಲ್ ಟೂಲ್ಸ್ ಬೇಕು ಅಂತ ನೋಡೋಣ. ಸರಿಯಾದ ಸಾಫ್ಟ್ವೇರ್ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಮಾರ್ಕೆಟ್ನಲ್ಲಿ ತುಂಬ ತರಹದ ಸಾಫ್ಟ್ವೇರ್ಗಳು ಸಿಗುತ್ತೆ. ನೀವೀಗಷ್ಟೇ ಶುರು ಮಾಡ್ತಿದ್ರೆ ಕ್ಯಾನ್ವಾ ಅಥವಾ ಐಮೂವಿ ತರಹದ ಸಿಂಪಲ್ ಟೂಲ್ಸ್ ಬೆಸ್ಟ್. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ಅಡೋಬಿ ಪ್ರೀಮಿಯರ್ ರಶ್ ಅಥವಾ ಫಿಲ್ಮೋರಾ ಟ್ರೈ ಮಾಡ್ಬೋದು. ಅನಿಮೇಷನ್ ಮಾಡೋಕೆ ಪೌಟೂನ್ ಅಥವಾ ಸ್ಟಾಪ್ ಮೋಷನ್ ಸ್ಟುಡಿಯೋ ಅಂತೂ ಸಖತ್ ಮಜಾ ಕೊಡುತ್ತೆ. ಸ್ಕ್ರೀನ್ ಕ್ಯಾಸ್ಟಿಂಗ್ ಅನ್ನೋದು ಒಂದು ತುಂಬಾ ಪಾಪ್ಯುಲರ್ ಆಗಿರೋ ವಿಡಿಯೋ ಫಾರ್ಮ್ಯಾಟ್. ಅಂದ್ರೆ ಏನಾದ್ರೂ ಟ್ಯೂಟೋರಿಯಲ್ ಅಥವಾ ಎಜುಕೇಷನಲ್ ವಿಡಿಯೋ ಮಾಡುವಾಗ ಕಂಪ್ಯೂಟರ್ ಸ್ಕ್ರೀನನ್ನೇ ರೆಕಾರ್ಡ್ ಮಾಡೋದು. ಈ ಟೆಕ್ನಿಕ್ ಬಗ್ಗೆ ತಿಳ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಓಕೆ, ಈಗ ನಾವು ಪ್ರೊಡಕ್ಷನ್ ಹಂತಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ವಿಡಿಯೋಗೆ ಒಂದು ಪ್ರೊಫೆಷನಲ್ ಲುಕ್ ಕೊಡೋ ಲೈಟಿಂಗ್ ಮತ್ತು ಎಡಿಟಿಂಗ್ ಸ್ಕಿಲ್ಸ್ ಬಗ್ಗೆ ಕಲಿಯೋಣ. ಪ್ರೊಫೆಷನಲ್ಸ್ ಬಳಸೋ ಈ 3 ಪಾಯಿಂಟ್ ಲೈಟಿಂಗ್ ಟೆಕ್ನಿಕ್ ನಿಮ್ಮ ವಿಡಿಯೋಗೆ ಒಂದು ಹೊಸ ಲುಕ್ ಕೊಡುತ್ತೆ. ಕೀ ಲೈಟ್ ಅನ್ನೋದು ಮೇನ್ ಲೈಟ್, ಫಿಲ್ ಲೈಟ್ ನೆರಳುಗಳನ್ನ ಕಡಿಮೆ ಮಾಡುತ್ತೆ. ಇನ್ನು ಬ್ಯಾಕ್ ಲೈಟ್ ಇದೆಯಲ್ಲ, ಅದು ನಮ್ಮನ್ನು ಬ್ಯಾಕ್ಗ್ರೌಂಡ್ನಿಂದ ಬೇರ್ಪಡಿಸಿ ಒಂದು 3D ಎಫೆಕ್ಟ್ ಕೊಡುತ್ತೆ. ಬೆಳಕಲ್ಲಿ 2 ಮುಖ್ಯವಾದ ವಿಧಗಳಿವೆ. ಸಾಫ್ಟ್ ಲೈಟ್ ಅಂದ್ರೆ ಮೃದುವಾದ ಬೆಳಕು, ತುಂಬ ನ್ಯಾಚುರಲ್ ಆಗಿ ಸ್ಮೂತ್ ಆಗಿ ಕಾಣಿಸುತ್ತೆ. ಆದರೆ ಹಾರ್ಡ್ ಲೈಟ್ ಇದೆಯಲ್ಲ, ಅದು ಒಂಥರ ಡ್ರಮಾಟಿಕ್ ಎಫೆಕ್ಟ್ ಕೊಡುತ್ತೆ. ಡಾರ್ಕ್ ನೆರಳು, ಬ್ರೈಟ್ ಲೈಟ್, ಕಥೆಯ ಮೂಡ್ಗೆ ಯಾವುದು ಸರಿ ಹೋಗುತ್ತೋ ಆ ಬೆಳಕನ್ನು ಆಯ್ಕೆ ಮಾಡ್ಕೊಳ್ಳಿ. ಎಡಿಟಿಂಗ್ ಅನ್ನೋದು ಕಥೆಗೆ ಜೀವ ತುಂಬೋ ಒಂದು ಮ್ಯಾಜಿಕಲ್ ಪ್ರಾಸೆಸ್. ದೃಶ್ಯ ಬದಲಾಯಿಸುವಾಗ ಸುಮ್ಮನೆ ಕಟ್ ಮಾಡೋ ಬದಲು ಸೂಕ್ತವಾದ ಟ್ರಾನ್ಸಿಷನ್ಸ್ಗಳನ್ನ ಬಳಸಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತೆ ಸೌಂಡ್ ಎಫೆಕ್ಟ್ಸ್ ಇದೆಯಲ್ಲ, ಅದು ನೋಡೋರ ಫೀಲಿಂಗ್ಸ್ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಬೀರುತ್ತೆ. ಸ್ಪೀಡ್ ಜೊತೆನೂ ಆಟ ಆಡ್ ನೋಡಿ. ಟೈಮ್ ಲ್ಯಾಪ್ಸ್ ವೇಗ ಕೊಟ್ರೆ ಸ್ಲೋ ಮೋಷನ್ ಒಂದು ಕ್ಷಣವನ್ನೇ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ತಪ್ಪು ಮಾಡೋಕೆ ಹೆದರಬೇಡಿ, ಯಾಕಂದ್ರೆ ಪ್ರತಿಯೊಂದು ತಪ್ಪು ಒಂದೊಂದು ಪಾಠನೇ. ಸರಿ, ನಮ್ಮ ವಿಡಿಯೋ ಆಲ್ಮೋಸ್ಟ್ ರೆಡಿ ಆಗ್ತಿದೆ. ಈಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯದ ಕಡೆ ಗಮನ ಕೊಡೋಣ. ಸೇಫ್ಟಿ ಮತ್ತು ಕಾನೂನು ನಿಯಮಗಳು. ಕಾಪಾ ಅಂದ್ರೆ ಚಿಲ್ಡ್ರನ್ಸ್ ಆನ್ಲೈನ್ ಪ್ರೈವಸಿ ಪ್ರೊಟೆಕ್ಷನ್ ಆಕ್ಟ್. ಇದು ಅಮೆರಿಕದ ಕಾನೂನಾದ್ರೂ ಪ್ರಪಂಚದಾದ್ಯಂತ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅಪ್ಲೈ ಆಗುತ್ತೆ. 13 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗಾಗಿ ಕಂಟೆಂಟ್ ಮಾಡುವಾಗ ಅವರ ಪರ್ಸನಲ್ ಇನ್ಫಾರ್ಮೇಷನ್ ಅನ್ನು ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅಂತ ಈ ಕಾನೂನು ಹೇಳುತ್ತೆ.
ಹಾಗಾದ್ರೆ ನಮ್ಮ ವಿಡಿಯೋ ಮಕ್ಕಳಿಗಾಗೆ ಮಾಡಿದ್ದ ಅಥವಾ ಇಲ್ವಾ ಅಂತ ಡಿಸೈಡ್ ಮಾಡೋದು ಹೇಗೆ? ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕಂದ್ರೆ ಇದರ ಉತ್ತರದಿಂದ ತುಂಬಾ ವಿಷಯಗಳು ಬದಲಾಗತ್ತೆ. ನಮ್ಮ ವಿಡಿಯೋ ಮಕ್ಕಳಿಗಾಗಿ ಅಂತ ಡಿಸೈಡ್ ಮಾಡಕ್ಕೆ ಕೆಲವು ಪಾಯಿಂಟ್ಸ್ ಇದೆ. ವಿಡಿಯೋದಲ್ಲಿರೋ ಸಬ್ಜೆಕ್ಟ್, ಅದರಲ್ಲಿರೋ ಕ್ಯಾರೆಕ್ಟರ್ಸ್, ಬಳಸಿದ ಭಾಷೆ ಮತ್ತೆ ಅದರಲ್ಲಿ ತೋರಿಸಿದ ಆಕ್ಟಿವಿಟೀಸ್ ಇದೆಲ್ಲವೂ ಮಕ್ಕಳನ್ನು ಟಾರ್ಗೆಟ್ ಮಾಡಿದ್ಯಾ ಅಂತ ನಮ್ಗೆ ನಾವೇ ಪ್ರಶ್ನೆ ಹಾಕೋಬೇಕು. ನಮ್ಮ ವಿಡಿಯೋನ ಮಕ್ಕಳಿಗಾಗಿ ಅಂತ ಸೆಲೆಕ್ಟ್ ಮಾಡಿದ್ರೆ ಕೆಲವು ಚೇಂಜಸ್ ಆಗತ್ತೆ. ಉದಾಹರಣೆಗೆ ಕಾಮೆಂಟ್ಸ್ ಸೆಕ್ಷನ್ ಆಫ್ ಆಗತ್ತೆ, ಪರ್ಸನಲೈಸ್ಡ್ ಜಾಹೀರಾತುಗಳು ಬರೋಲ್ಲ, ಇನ್ಫೋ ಕಾರ್ಡ್ಸ್ ಅಥವಾ ಎಂಡ್ ಸ್ಕ್ರೀನ್ಸ್ ಕೂಡ ಬಳಸೋಕ್ಕಾಗಲ್ಲ. ಇದು ನಮ್ಮ ಆದಾಯದ ಮೇಲೆ ಸ್ವಲ್ಪ ಪರಿಣಾಮ ಬೀರಬಹುದು, ಆದರೆ ಮಕ್ಕಳ ಸೇಫ್ಟಿ ದೃಷ್ಟಿಯಿಂದ ಇದು ತುಂಬಾ ಅವಶ್ಯಕ. ಕೊನೆಯದಾಗಿ ಮಕ್ಕಳ ಆನ್ಲೈನ್ ಸೇಫ್ಟಿಗೆ ಫಸ್ಟ್ ಪ್ರಿಯಾರಿಟಿ ಕೊಡಿ, ಸೇಫ್ ಆಗಿರೋ ಪ್ಲಾಟ್ಫಾರ್ಮ್ಗಳನ್ನೇ ಬಳಸಿ ಮತ್ತು ಆನ್ಲೈನ್ ಲೈಕ್ಸ್ಗಾಗಿ ಅಲ್ಲ, ಬದಲಿಗೆ ಕ್ರಿಯೇಟ್ ಮಾಡೋದ್ರಲ್ಲಿರೋ ಖುಷಿಗಾಗಿ ವಿಡಿಯೋಗಳನ್ನ ಮಾಡಲು ಮಕ್ಕಳನ್ನ ಪ್ರೋತ್ಸಾಹಿಸಿ. ನೋಡಿ, ಒಂದು ಚಿಕ್ಕ ಐಡಿಯಾದಿಂದ ಶುರುವಾಗಿ ಒಂದು ಕಂಪ್ಲೀಟ್ ವಿಡಿಯೋ ಮಾಡೋವರೆಗಿನ ಈ ಜರ್ನಿ ಇದೆಯಲ್ಲ, ಇದು ನಿಜಕ್ಕೂ ಒಂದು ಅದ್ಭುತ ಅನುಭವ. ಇದು ಬರೀ ವಿಡಿಯೋ ಮೇಕಿಂಗ್ ಅಲ್ಲ, ಇದೊಂದು ಕ್ರಿಯೇಟಿವ್ ಆಗಿ ಕಲಿಯೋ ಸಾಹಸ. ನೆನ್ಪಿರ್ಲಿ, ಸರಿಯಾದ ಟೂಲ್ಸ್ ಮತ್ತೆ ಸ್ವಲ್ಪ ಗೈಡೆನ್ಸ್ ಇದ್ರೆ ಯಾರು ಬೇಕಾದ್ರೂ ತಮ್ಮ ಇಮ್ಯಾಜಿನೇಷನ್ಗೆ ಒಂದು ದೃಶ್ಯ ರೂಪ ಕೊಟ್ಟು ಅದನ್ನ ಒಂದು ಸುಂದರ ಕಥೆಯಾಗಿ ಮಾಡಬಹುದು. ವಿಡಿಯೋ ಮಾಡೋದು ಎಲ್ಲರಿಗೂ ಸಾಧ್ಯ. ಹಾಗಾದ್ರೆ ಈಗ ನನ್ನೊಂದು ಪ್ರಶ್ನೆ, ನಿಮ್ಮ ತಲೆಯಲ್ಲಿ